ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರ ಗುರುವಾರದೊಂದಿಗೆ ನಾವು ಪಾಸ್ಕ ರಹಸ್ಯಗಳ ಪವಿತ್ರ ಹೊಸ್ತಿಲಿನಲ್ಲಿದ್ದೇವೆ. ಇಲ್ಲಿ ಸ್ಮರಣೆ ಉಪಸ್ಥಿತಿಯಾಗಿ ಆಚರಣೆಯ ವಾಸ್ತವವಾಗುತ್ತದೆ. ಇದೇ ಅನಂತ ಪ್ರೀತಿಯ ಶಾಶ್ವತ ಭೋಜನ. ಈ ಸ್ಮರಣಾ ವಾಚನಗಳು ಕೇವಲ ಹಿಂದಿನ ಘಟನೆಗಳ ನೆನಪುಗಳಲ್ಲ, ಆದರೆ ದೈವಿಕ ರಕ್ಷಣೆಯ ಘೋಷಣೆಗಳಾಗಿವೆ. ಆದಿಕಾಂಡ ಗ್ರಂಥವು ಇಸ್ರಾಯೇಲ್ ವಿಮೋಚನೆಯ ಅಡಿಪಾಯ ಕ್ರಿಯೆ, ಆದಿಸ್ವರೂಪ ಪಾಸ್ಕ ಭೋಜನವನ್ನು ವಿವರಿಸುತ್ತದೆ. ಕೊರಿಂಥಿಯರಿಗೆ ಬರೆದ ಮೊದಲ ಪತ್ರವು ಪರಮ ಪ್ರಸಾದದ ಸಂಸ್ಥಾಪಿಕ ಆರಂಭ ಮತ್ತು ಪ್ರೇಷಿತ ಸಂಪ್ರದಾಯವನ್ನು ಖಚಿತಪಡಿಸುತ್ತದೆ. ಯವಾನನ ಶುಭ ಸಂದೇಶ ಪಾದ ಸ್ನಾನ ಅಥವಾ ಪಾದ ಸೇವೆಯ ಮೂಲಕ ದೀಕ್ಷಿತ ಯಾಜಕ ಸೇವೆಯ ಆಳವಾದ ಸಾಂಕೇತಿಕ ಸಂಪ್ರದಾಯಕ್ಕೆ ದಾರಿ ಮಾಡಿಕೊಡುತ್ತದೆ. ಒಟ್ಟಾಗಿ ಈ ಪಠ್ಯಗಳು ದೈವಶಾಸ್ತ್ರದ ನಿರಂತರತೆಯನ್ನು ಅನಾವರಣಗೊಳಿಸುತ್ತವೆ. ವಿಮೋಚನೆಯಿಂದ ಸಹಭಾಗಿತ್ವದವರೆಗೆ, ತ್ಯಾಗದಿಂದ ಸೇವೆಗೆ, ಸ್ಮರಣೆಯಿಂದ ಧ್ಯೇಯಕ್ಕೆ. ದಿವ್ಯ ಕುರಿಮರಿ ಮತ್ತು ಶ್ರೇಷ್ಠ ಯಾಜಕ ಕ್ರಿಸ್ತನಲ್ಲಿ ಮಾನವನಿಗಿದೆ ಮುಕ್ತಿಯ ಹಾದಿ. ಬಂಧನದಿಂದ ಸ್ವಾತಂತ್ರ್ಯಕ್ಕೆ, ಮರಣದಿಂದ ಜೀವಕ್ಕೆ, ಸ್ವಾರ್ಥದಿಂದ ತ್ಯಾಗಮಯ ಪ್ರೀತಿಯವರೆಗೆ. ಪಾಸ್ಕ ಭೋಜನ ಐತಿಹಾಸಿಕ ವಿಮೋಚನೆ ಮತ್ತು ಒಡಂಬಡಿಕೆಯ ಗುರುತು. ಪಾಸ್ಕ ಸ್ಮರಣೆಯ ನಿರೂಪಣೆಯು ಈಜಿಪ್ಟಿನಲ್ಲಿ ಇಸ್ರಾಯೇಲ್ನ ದಬ್ಬಾಳಿಕೆಯ ಐತಿಹಾಸಿಕ ಅನುಭವದಲ್ಲಿ ಹುದುಗಿದೆ. ಇಲ್ಲಿ ಧಾರ್ಮಿಕ ಸೂಚನೆಗಳು ನಿಖರವಾಗಿವೆ. 14ನೇ ದಿನದಂದು ಸಂಜೆ ವೇಳೆಯಲ್ಲಿ ಇದು ಮಾನವ ಇತಿಹಾಸದಲ್ಲಿ ದೈವಿಕ ಕ್ರಿಯೆಯನ್ನು ಆಧರಿಸಿದ ತಾತ್ಕಾಲಿಕ ನಿರ್ದಿಷ್ಟತೆ. ಪೆಸಾಹ್ ಎಂಬ ಹೀಬ್ರೂ ಪದವು ಹಾದು ಹೋಗುವಿಕೆ ಮತ್ತು ರಕ್ಷಣೆ ಎರಡನ್ನೂ ಸೂಚಿಸುತ್ತದೆ. ದೋಷವಿಲ್ಲದ ಕುರಿಮರಿ ಮುಗ್ಧತೆ ಮತ್ತು ಸಂಪೂರ್ಣ ಅರ್ಪಣೆಯ ಸಂಕೇತವಾಗುತ್ತದೆ. ಬಾಗಿಲಿನ ಕಂಬಗಳ ಮೇಲೆ ಹಚ್ಚಿದ ಅದರ ರಕ್ತವು ಒಂದು ಚಿಹ್ನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಮಾಂತ್ರಿಕವಲ್ಲ, ಆದರೆ ಒಡಂಬಡಿಕೆ, ನಾವು ದೇವರಿಗೆ ಸೇರಿದವರು ಎಂಬುದನ್ನು ಗುರುತಿಸುತ್ತದೆ. ಪಾಸ್ಕ ಭೋಜನದ ಅಂಶಗಳು ದೈವಶಾಸ್ತ್ರೀಯ ಸಂಕೇತಗಳಿಂದ ತುಂಬಿವೆ. ಹುಳಿಯಿಲ್ಲದ ರೊಟ್ಟಿ ತುರ್ತು ಸಮಯವನ್ನು ಮತ್ತು ಶುದ್ಧತೆಯನ್ನು ಸೂಚಿಸುತ್ತದೆ, ಅಂದರೆ ಪಾಪದ ಹುದುಗುವಿಕೆಯಿಂದ ಹಾಳಾಗದ ಜೀವನ. ಕಹಿ ಗಿಡಮೂಲಿಕೆಗಳು ದುಃಖದ ಸ್ಮರಣೆಯನ್ನು ಸಕಾರಗೊಳಿಸುತ್ತವೆ. ವಿಮೋಚನೆಯು ಅದನ್ನು ಅಗತ್ಯಗೊಳಿಸಿದ ನೋವಿನಿಂದ ಎಂದಿಗೂ ಬೇರ್ಪಡಿಸುವುದಿಲ್ಲ ಎಂದು ಖಚಿತಪಡಿಸುತ್ತದೆ. ನಡುಪಟ್ಟಿ ಕಟ್ಟಿಕೊಂಡು, ಕೆರ ಮೆಟ್ಟಿಕೊಂಡು, ಉರುಗೋಲನ್ನು ಹಿಡಿದುಕೊಂಡು ತಿನ್ನುವ ವಿಧಾನವು ಸೀಮಿತ ಭಂಗಿಯನ್ನು ಪ್ರತಿಬಿಂಬಿಸುತ್ತದೆ. ಅದು ಪರಿವರ್ತನೆಯಲ್ಲಿರುವ ಜನರು ಗುಲಾಮಗಿರಿಯಿಂದ ವಾಗ್ದಾನಕ್ಕೆ ಪ್ರಯಾಣಿಸಲು ಸಿದ್ಧರಾಗಿದ್ದಾರೆ ಎಂಬ ಸೂಚನೆ. ಈ ಭೋಜನವು ಕೇವಲ ಸ್ಮರಣಾರ್ಥವಲ್ಲ, ಆದರೆ ಕಾರ್ಯಕ್ಷಮತೆಯಾಗಿದೆ. ಈ ದಿನವು ಎಲ್ಲಾ ತಲೆಮಾರುಗಳಿಗೆ ಸ್ಮಾರಕವಾಗಿರುತ್ತದೆ. ಇಲ್ಲಿ ಬಳಸಿರುವ ಹೀಬ್ರೂ ಪದ ಜಿಕರೋನ್, ಅಂದರೆ ಸ್ಮಾರಕ, ವಿಮೋಚನಾ ಇತಿಹಾಸದ ಮರುಪ್ರಸ್ತುತಿಯನ್ನು ಸೂಚಿಸುತ್ತದೆ. ಹೀಗಾಗಿ ಇಸ್ರಾಯೇಲ್ ವಿಮೋಚನೆಯನ್ನು ಕೇವಲ ನೆನಪಿಸಿಕೊಳ್ಳುವುದಿಲ್ಲ, ಅದು ಅದನ್ನು ಮತ್ತೆ ಪ್ರವೇಶಿಸುತ್ತದೆ. ದೈವಶಾಸ್ತ್ರೀಯವಾಗಿ ಇದು ಪರಮ ಪ್ರಸಾದದ ಇತಿಹಾಸವನ್ನು ನಿರೀಕ್ಷಿಸುತ್ತದೆ. ಅಲ್ಲಿ ಕ್ರಿಸ್ತನ ತ್ಯಾಗವನ್ನು ಪುನರಾವರ್ತಿಸುವುದು ಅಲ್ಲ, ಆದರೆ ಪ್ರಸ್ತುತ ಮಾಡುವುದು. ಪಾಸ್ಕ ಎಂಬುದು ಪರಮ ಪ್ರಸಾದದ ಹಿನ್ನೆಲೆಯಾಗಿದೆ. ಇಲ್ಲಿ ಕ್ರಿಸ್ತನು ಹೊಸ ಕುರಿಮರಿ. ಅವರ ರಕ್ತವು ಬಾಗಿಲಿನ ಕಂಬಗಳನ್ನು ಗುರುತಿಸುವುದಿಲ್ಲ, ಆದರೆ ಹೃದಯಗಳನ್ನು ಪರಿವರ್ತಿಸುತ್ತದೆ. ಶಾಶ್ವತ ಭೋಜನ ಪರಮಪ್ರಸಾದದ ಸಂಸ್ಥಾಪಿಕ ಮತ್ತು ಪ್ರೇಷಿತ ಸಂಪ್ರದಾಯ. ಸಂತ ಪೌಲನ ಪರಮಪ್ರಸಾದದ ಸಂಸ್ಥಾಪಿಕ ವ್ಯಾಖ್ಯಾನ ಆರಂಭಿಕ ಲಿಖಿತ ಸಾಕ್ಷ್ಯವಾಗಿದೆ. ಇದನ್ನು ಸ್ವೀಕರಿಸಲಾಗಿದೆ ಮತ್ತು ಹಸ್ತಾಂತರಿಸಲಾಗಿದೆ ಎನ್ನುವುದು ಪವಿತ್ರ ಸಂಪ್ರದಾಯವನ್ನು ಸೂಚಿಸುತ್ತದೆ. ಇದರ ರಚನಾ ಸೂತ್ರ: ಇದು ನನ್ನ ಶರೀರ, ಈ ಪಾತ್ರೆ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ. ಇದು ಮೊದಲ ಕ್ರೈಸ್ತ ಸಮುದಾಯದಲ್ಲಿ ಚಲನೆಯಲ್ಲಿದ್ದ ಪೂಜಾ ವಿಧಿಯ ಪ್ರಾರ್ಥನಾ ತಿರುಳನ್ನು ಬಹಿರಂಗಪಡಿಸುತ್ತದೆ. ಗ್ರೀಕ್ ಪದ ದಿಯಾಥೇಕೆ ಒಡಂಬಡಿಕೆ ಮತ್ತು ಬದ್ಧ ಸಂಬಂಧ ಎರಡನ್ನೂ ಸೂಚಿಸುತ್ತದೆ. ಸೀನಾಯಿ ಒಡಂಬಡಿಕೆಯನ್ನು ಪ್ರತಿಧ್ವನಿಸುತ್ತದೆ. ಶಾಶ್ವತತೆ ಮತ್ತು ಅನ್ಯೋನ್ಯತೆಯನ್ನು ಒತ್ತಿ ಹೇಳುತ್ತದೆ. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ ಎಂಬ ಪದಗುಚ್ಛದಲ್ಲಿ ಬಳಸಿದ ಗ್ರೀಕ್ ಪದ ಅನಮ್ನೆಸಿಸ್ ಎಂಬ ಪದವು ಪಾಸ್ಕ ಸ್ಮರಣೆಯ ಕ್ರಿಯಾತ್ಮಕ ಮರುಪ್ರಸ್ತುತಿಯನ್ನು ಸೂಚಿಸುತ್ತದೆ. ಪವಿತ್ರ ಬಲಿಪೂಜೆಯ ಆಚರಣೆ ಕೇವಲ ಸಾಂಕೇತಿಕ ಸ್ಮರಣೆಯಲ್ಲ, ಆದರೆ ಕ್ರಿಸ್ತನ ಸ್ವಯಂ ಅರ್ಪಣೆಯ ಸಂಸ್ಕಾರ ವಾಸ್ತವೀಕರಣವಾಗಿದೆ. ಶರೀರ ಮತ್ತು ರಕ್ತ ಕೇವಲ ರೂಪಕಗಳಲ್ಲ, ಆದರೆ ಪಾಸ್ಕ ತ್ಯಾಗದಲ್ಲಿ ನಿಜವಾದ ಭಾಗವಹಿಸುವಿಕೆ. ಆದ್ದರಿಂದ ಪ್ರತಿ ಬಲಿಪೂಜೆ ಆಚರಣೆಯು ಪ್ರಭು ಬರುವ ತನಕ ಎಂಬ ಆದೇಶದೊಂದಿಗೆ ಕ್ರಿಸ್ತನ ಮರಣ ಸ್ಮರಣೆಯನ್ನು ಸಾರುವ ಘೋಷಣೆ ಆಗುತ್ತದೆ. ಹೀಗಾಗಿ ಇದು ಐತಿಹಾಸಿಕ ಶಿಲುಬೆ ಮತ್ತು ಅಂತಿಮಗತಿಯ ನೆರವೇರುವಿಕೆಯ ನಡುವಿನ ತಾತ್ಕಾಲಿಕ ಸೇತುವೆ. ಪ್ರಿಯರೇ, ಈ ಸ್ಮರಣೆಯಲ್ಲಿ ದೀಕ್ಷಾಯಾಜಕ ಸಂಸ್ಥಾಪಿಕ ಸಂಪ್ರದಾಯವಿದೆ. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ ಎಂಬ ಆಜ್ಞೆಯನ್ನು ಎಲ್ಲರಿಗೂ ವಿವೇಚನೆಯಿಲ್ಲದೆ ತಿಳಿಸಲಾಗಿಲ್ಲ, ಆದರೆ
ಕ್ರಿಸ್ತನ ಮರುವ್ಯಕ್ತಿತ್ವವಾಗಿ ಕಾರ್ಯನಿರ್ವಹಿಸುವ ಪ್ರೇಷಿತರಿಗೆ ವಹಿಸಲಾಗಿದೆ. ದೀಕ್ಷಿತ ಯಾಜಕ ಈ ರಹಸ್ಯದ ಮೇಲ್ವಿಚಾರಕ ಮತ್ತು ಸೇವಕನಾಗುತ್ತಾನೆ. ಹೀಗಾಗಿ ದೀಕ್ಷಿತ ಯಾಜಕ ಶ್ರೇಷ್ಠ ಯಾಜಕನಾದ ಕ್ರಿಸ್ತನ ರೂಪಾಕೃತಿಯಾಗಿ ಮಾರ್ಪಡುತ್ತಾನೆ. ಆದ್ದರಿಂದ ಪರಮ ಪ್ರಸಾದದ ಸ್ಮರಣಾ ಆಚರಣೆಯನ್ನು ದೀಕ್ಷಾ ಯಾಜಕತ್ವದಿಂದ ಬೇರ್ಪಡಿಸಲಾಗದು. ಇದು ಅದರ ಮೂಲ ಮತ್ತು ಶಿಖರ ಎರಡೂ ಆಗಿದೆ. ಒಂದು ಕಟುವಾದ ಕಥೆ ಈ ಸತ್ಯವನ್ನು ಬೆಳಗಿಸಬಹುದು. ಜಪಾನ್ನಲ್ಲಿ ಶತಮಾನಗಳವರೆಗೆ ಯಾಜಕರು ಇಲ್ಲದಿದ್ದಾಗ ಹಿಂಸಾ ಪೀಡನೆಗೆ ಒಳಪಟ್ಟ ಗುಪ್ತ ಕ್ರೈಸ್ತರು ದೀಕ್ಷಾ ಸ್ನಾನ ಮತ್ತು ಪ್ರಾರ್ಥನೆಯ ಮೂಲಕ ತಮ್ಮ ವಿಶ್ವಾಸವನ್ನು ಉಳಿಸಿಕೊಂಡರು. ಕ್ರೈಸ್ತ ಧಾರ್ಮಿಕ ಸೇವಕರು ಅಂತಿಮವಾಗಿ ಹಿಂತಿರುಗಿದಾಗ ಜನರು ಒಂದೇ ಒಂದು ಪ್ರಶ್ನೆಯನ್ನು ಕೇಳಿದರು: ನಿಮ್ಮಲ್ಲಿ ಪರಮ ಪ್ರಸಾದ ಇದೆಯೇ? ಈ ಪ್ರಶ್ನೆ ಅವರ ಆಳವಾದ ಕ್ರೈಸ್ತೀಯ ವಿಶ್ವಾಸಕ್ಕೆ ಸಾಕ್ಷಿಯಾಗಿತ್ತು. ಆದರೆ ಪರಮ ಪ್ರಸಾದಕ್ಕಾಗಿ ಅವರಲ್ಲಿದ್ದ ಹಂಬಲವು ಅದರ ಕೇಂದ್ರೀಕತೆಯನ್ನು ಬಹಿರಂಗಪಡಿಸಿತು. ಈ ದೈವಿಕ ಹಸಿವನ್ನು ಅಸ್ತಿತ್ವದಲ್ಲಿರುವ ದೀಕ್ಷಿತ ಯಾಜಕತ್ವ ಮಾತ್ರ ಪೂರೈಸುತ್ತದೆ. ಶರೀರ ಸ್ವಭಾವಧಾರಿತ ದೈವ ಸೇವೆಯ ಭೋಜನ. ಯವಾನನ ಯಾಜಕತ್ವದ ದೈವಶಾಸ್ತ್ರ. ಯವಾನನ ಶುಭ ಸಂದೇಶ ಗಮನಾರ್ಹವಾಗಿ ಪರಮ ಪ್ರಸಾದದ ಸಂಸ್ಥಾಪಿಕ ಪದಗಳನ್ನು ಬಿಟ್ಟು ಬಿಡುತ್ತದೆ ಮತ್ತು ಬದಲಿಗೆ ಪಾದ ಸ್ನಾನ ಸಂಪ್ರದಾಯವನ್ನು ಪ್ರಸ್ತುತಪಡಿಸುತ್ತದೆ. ಇದು ದೀಕ್ಷಾ ಯಾಜಕತ್ವದ ಬಲಿಯರ್ಪಣೆಯ ಸಾರವನ್ನು ಒಳಗೊಂಡಿರುವ ಸಾಂಕೇತಿಕ ಕ್ರಿಯೆಯಾಗಿದೆ. ನಿರೂಪಣೆಯು ಗಂಭೀರ ಅರಿವಿನೊಂದಿಗೆ ಪ್ರಾರಂಭವಾಗುತ್ತದೆ. ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದು ಯೇಸು ಸ್ವಾಮಿಗೆ ತಿಳಿದಿತ್ತು. ಗಳಿಗೆ ಇದು ದೈವಿಕ ನೆರವೇರಿಕೆಯ ಕೈರೋಸ್, ಅಂದರೆ ಪರಿಪೂರ್ಣ ಫಲದಾಯಕ ರಕ್ಷಣಾ ಸಮಯವನ್ನು ಸೂಚಿಸುತ್ತದೆ. ಈ ಲೋಕದಲ್ಲಿದ್ದ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಆ ಪ್ರೀತಿಯ ಪರಮಾವಧಿಯನ್ನು ಈಗ ತೋರಿಸಲಿದ್ದರು ಎಂಬ ನುಡಿಗಟ್ಟು ತಾತ್ಕಾಲಿಕ ಪೂರ್ಣಗೊಳಿಸುವಿಕೆ ಮತ್ತು ಗುಣಾತ್ಮಕ ಪರಿಪೂರ್ಣತೆ ಎರಡನ್ನೂ ಸೂಚಿಸುತ್ತದೆ. ಪ್ರೀತಿಯನ್ನು ಅದರ ಪೂರ್ಣ ಅಭಿವ್ಯಕ್ತಿಗೆ ತರಲಾಗುತ್ತದೆ. ಪಾದಗಳನ್ನು ತೊಳೆಯುವ ಕ್ರಿಯೆಯು ಶರೀರ ಸ್ವಭಾವಧಾರಿತ ದೈವಶಾಸ್ತ್ರದಲ್ಲಿ ಸಮೃದ್ಧವಾಗಿದೆ. ಯೇಸು ತನ್ನ ಮೇಲು ಹೊದಿಕೆಯನ್ನು ತೆಗೆದಿಡುತ್ತಾನೆ ಎಂಬುದು ಫಿಲಿಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯದ ಕೆನೋಸಿಸ್, ಅಂದರೆ ಸಂಪೂರ್ಣ ಸ್ವಪರಿತ್ಯಾಗವನ್ನು ಪ್ರತಿಧ್ವನಿಸುವ ಒಂದು ಸನ್ನೆಯಾಗಿದೆ. ಆತನು ಸೇವಕನ ಸೇವಾವೃತ್ತಿಯನ್ನು ಸ್ವೀಕರಿಸಿದ ಚರಿತ್ರೆಯು ಸಾಮಾಜಿಕ ಶ್ರೇಣಿಗಳನ್ನು ಹಿಮ್ಮೆಟ್ಟಿಸುತ್ತದೆ. ಸೂಚಿಸಿರುವ ಅಂಗವಸ್ತ್ರವು ದೀಕ್ಷಿತ ಯಾಜಕನ ಉಡುಪಾಗುತ್ತದೆ ಮತ್ತು ಬೋಗುಣಿ ಪ್ರಾರ್ಥನಾ ಪಾತ್ರೆಯಾಗುತ್ತದೆ. ಇದು ಕೇವಲ ನಮ್ರತೆಯಲ್ಲ, ಆದರೆ ದೈವಿಕ ಗುರುತಿನ ಬಹಿರಂಗ ಪ್ರಕಟಣೆ. ಸೇವೆ ಮಾಡುವ ದೇವರು. ಪ್ರಭುವೇ, ನೀವು ನನ್ನ ಪಾದಗಳನ್ನು ತೊಳೆಯುವುದೇ ಎಂಬ ಪೇತ್ರನ ಪ್ರತಿರೋಧವು ದೇವರ ಅಬಲ ಸ್ವರೂಪವನ್ನು ಸ್ವೀಕರಿಸುವಲ್ಲಿ ಮಾನವನ ಕಷ್ಟವನ್ನು ಪ್ರತಿಬಿಂಬಿಸುತ್ತದೆ. ಆದರೆ ಯೇಸುವಿನ ಪ್ರತಿಕ್ರಿಯೆ, ನಾನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲು ಇಲ್ಲ ಎಂಬುದು ಕ್ರಿಸ್ತನ ವಿನಮ್ರ ಪ್ರೀತಿಯಲ್ಲಿ ನಾವು ಭಾಗವಹಿಸುವುದು ಉಚಿತ ಮತ್ತು ಅಗತ್ಯ ಎಂದು ಸೂಚಿಸುತ್ತದೆ. ಸ್ನಾನ ಮಾಡಿಕೊಂಡವನು ಕಾಲುಗಳನ್ನು ತೊಳೆದುಕೊಂಡರೆ ಸಾಕು ಎಂಬುದು ದೀಕ್ಷಾ ಸ್ನಾನದ ಶುದ್ಧೀಕರಣ ಮತ್ತು ನಿರಂತರ ಪರಿವರ್ತನೆಯನ್ನು ಸೂಚಿಸುತ್ತದೆ. ದೈವಶಾಸ್ತ್ರೀಯವಾಗಿ ಈ ವಿಧಾನವು ಯಾಜಕತ್ವವನ್ನು ಪ್ರಾಬಲ್ಯವೆಂದು ಅಲ್ಲ, ಆದರೆ ದಿಯಾಕೋನಿಯ, ಅಂದರೆ ದೀನ ಸೇವೆ ಎಂದು ವ್ಯಾಖ್ಯಾನಿಸುತ್ತದೆ. ಯಾಜಕತ್ವವು ಮಾನವೀಯ ಸೇವೆ, ವಿಶೇಷವಾಗಿ ಗಾಯಗೊಂಡವರು ಮತ್ತು ಅಂಚಿನಲ್ಲಿರುವವರ ಪಾದಗಳನ್ನು ತೊಳೆಯಲು ನೀಡಿರುವ ಕರೆಯಾಗಿದೆ. ಸಮಕಾಲೀನ ಒಂದು ಉಪಾಖ್ಯಾನವು ಇದನ್ನು ವಿವರಿಸುತ್ತದೆ. ಒಮ್ಮೆ ಪವಿತ್ರ ಗುರುವಾರದಂದು ವಿಶ್ವಗುರು ಫ್ರಾನ್ಸಿಸ್ ಕ್ರೈಸ್ತೇತರನ್ನು ಒಳಗೊಂಡಂತೆ ಕೈದಿಗಳ ಪಾದಗಳನ್ನು ತೊಳೆದರು. ಈ ಸೂಚಕವು ಕೇವಲ ಸಾಂಕೇತಿಕವಾಗಿರಲಿಲ್ಲ, ಇದು ಯವನನ 13ನೇ ಅಧ್ಯಾಯದ ಪಾದ ಸೇವೆಯ ಜೀವಂತ ವ್ಯಾಖ್ಯಾನವಾಗಿತ್ತು. ಅಂದರೆ ಪವಿತ್ರ ಬಲಿಯರ್ಪಣೆ ಆಚರಣೆಯು ನೈಜ ಪ್ರೀತಿಯ ವಾಸ್ತವಿಕ ಕ್ರಿಯೆಗಳಲ್ಲಿ ಉಕ್ಕಿ ಹರಿಯಬೇಕು ಎಂದು ಬಹಿರಂಗಪಡಿಸುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಅನಂತ ಪ್ರೀತಿಯ ಶಾಶ್ವತ ಭೋಜನ ಈಜಿಪ್ಟಿನ ರಕ್ತ ಗುರುತುಳ್ಳ ಬಾಗಿಲುಗಳಿಂದ ಬಲಿಪೀಠದ ಪವಿತ್ರ ಪಾತ್ರೆಗೆ, ವಿಮೋಚನೆಯ ತುರ್ತು ಭೋಜನದಿಂದ ಮೇಲಿನ ಕೋಣೆಯ ಶಾಂತ ಅನ್ಯೋನ್ಯತೆಗೆ ಮತ್ತು ಸೇವೆಯ ಬೋಗಣಿ ಎಂಬ ಪ್ರದೇಶದಿಂದ ತ್ಯಾಗದ ಶಿಲುಬೆಗೆ ಪ್ರಯಾಣವನ್ನು ಗುರುತಿಸುತ್ತದೆ. ಪವಿತ್ರ ಗುರುವಾರ ನಮ್ಮನ್ನು ಪರಿವರ್ತನಾ ಮಾರ್ಗಕ್ಕೆ ಆಹ್ವಾನಿಸುತ್ತದೆ. ಪರಮ ಪ್ರಸಾದವು ನಮ್ಮಯ ಪಾಸ್ಕ ಸೇತುವೆ ಮತ್ತು ದೀಕ್ಷಿತ ಯಾಜಕತ್ವವನ್ನು ಗುರುತಿಸಿ ನಮ್ಮ ಸಹಭಾಗಿತ್ವದ ಬಾಧ್ಯತೆ ಮತ್ತು ಸೇವಾ ವೃತ್ತಿಯನ್ನು ಕೊಂಡಾಡುತ್ತದೆ. ಈ ರಹಸ್ಯವನ್ನು ಅಧಿಕೃತವಾಗಿ ಆಚರಿಸುವುದು, ಅದನ್ನು ಸಾಕಾರಗೊಳಿಸುವುದು ನಮ್ಮ ಕರ್ತವ್ಯವಾಗಿದೆ. ನಾವು ಸ್ವೀಕರಿಸುವ ಕ್ರಿಸ್ತನ ಪೂಜ್ಯ ಶರೀರ ಮತ್ತು ರಕ್ತ ಇತರರಿಗಾಗಿ ಮುರಿದ ರೊಟ್ಟಿ, ಪ್ರೀತಿಯಲ್ಲಿ ಸುರಿಸಲ್ಪಟ್ಟ ಪಾನೀಯವಾಗಲು ನಮ್ಮನ್ನು ಕರೆಯುತ್ತದೆ. ಆದ್ದರಿಂದ ಈ ಪವಿತ್ರ ವಿಧಾನದ ಪ್ರಕಾರ ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋಣ. ಕೃತಜ್ಞತೆಯಿಂದ ನೆನಪಿಟ್ಟುಕೊಳ್ಳಲು, ಭಕ್ತಿಯಿಂದ ಆಚರಿಸಲು ಮತ್ತು ನಮ್ರತೆಯಿಂದ ಸೇವೆ ಮಾಡಲು. ಏಕೆಂದರೆ ಪ್ರತಿ ಪವಿತ್ರ ಬಲಿಯರ್ಪಣೆಯಲ್ಲಿ ಕ್ರಿಸ್ತನು ಹೊಸದಾಗಿ ಪಿಸುಗುಟ್ಟುತ್ತಾನೆ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ ಎಂದು. ಇದು ಬಲಿಪೀಠಕ್ಕೆ ಮಾತ್ರ ಸೀಮಿತವಾಗಿಲ್ಲ, ದೈನಂದಿನ ಜೀವನದ ಬಲಿಪೀಠಕ್ಕೆ ಅನ್ವಯಿಸುತ್ತದೆ.
ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಈ ಪವಿತ್ರ ಗುರುವಾರದಂದು ಎಲ್ಲ ಯಾಜಕರಿಗಾಗಿ ಪ್ರಾರ್ಥಿಸಲು ನಮ್ರತೆಯಿಂದ ನಿಮ್ಮನ್ನು ವಿನಂತಿಸುತ್ತೇನೆ.